div ಹಾಗೂ ಸ್ಪ್ಯಾನ್ ಟ್ಯಾಗ್ಗಳ ಬಗ್ಗೆ ಕಲಿಯೋಣ. ಸೊ ಅದೇ ಥರ ಕ್ಲಾಸ್ ಹಾಗೂ ಐ ಡಿ ಅನ್ನುವ ಆಟ್ರಿಬ್ಯೂಟ್ಗಳ ಬಗ್ಗೆ ಡಿಟೇಲ್ ಆಗಿ ಕಲಿಯೋಣ. ಓಕೆ, ಸೊ ಮೊದಲು ನಾನೊಂದು ಸಿಂಪಲ್ ಆದಂಥ ಒಂದು ವೆಬ್ ಪೇಜನ್ನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಒಂದು ಹೆಡ್ಡರ್ ಇರುತ್ತೆ, ಒಂದು ನ್ಯಾವಿಗೇಷನ್ ಬಾರ್ ಅಂತ ಇರುತ್ತೆ, ಅದರ ನಂತರ ಒಂದು ಅಬೌಟ್ ಅನ್ನುವ ಒಂದು ಸೆಕ್ಷನ್ ಇರುತ್ತೆ, ಅದೇ ಥರ ಅದಕ್ಕೆ ಒಂದು ಫೂಟರನ್ನು ಕೊಡ್ತೀನಿ. ಓಕೆ, ಸಿಂಪಲಾಗಿ HTML ಅಲ್ಲಿ ಡಿಸೈನ್ ಮಾಡ್ತೀನಿ. ಯಾವ ಥರ ಆಗುತ್ತೆ ಅಂತ ನೋಡೋಣ. ಸೊ ಮೊದಲು ನಾನು ಒಂದು div ಟ್ಯಾಗನ್ನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಈ div ಟ್ಯಾಗ್ ಒಳಗೆ ಅದಕ್ಕಿಂತ ಮುಂಚೆ ಈ ಡಿವ್ವಿಗೆ ನಾನೊಂದು ಐ ಡಿಯನ್ನು ಕೊಡ್ತೀನಿ. ಓಕೆ, ಸೊ ಐ ಡಿ ನಾನು ಮೇನ್ ಹೆಡ್ಡರ್ ಅಂತ ಕೊಡ್ತೀನಿ. ಓಕೆ, ಸೊ ಈ div ಟ್ಯಾಗ್ ಒಳಗೆ ನಾನು ಒಂದು h1 ಟ್ಯಾಗನ್ನು ಕ್ರಿಯೇಟ್ ಮಾಡಿ ಈ h1 ಟ್ಯಾಗ್ ಒಳಗೆ ನಾನು ಮೈ ವೆಬ್ಸೈಟ್ ಅಂತ ಬರಿತೀನಿ. ಓಕೆ, ಸೊ ನೆಕ್ಸ್ಟ್ ನಾನೊಂದು ಪ್ಯಾರಾಗ್ರಾಫ್ ಟ್ಯಾಗನ್ನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ ಕೊಡ್ತೀನಿ. ಓಕೆ, ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ ಕೊಡ್ತೀನಿ. ಓಕೆ, ಸೊ ನಾವು ನಮ್ಮ ಹೆಡ್ಡರ್ ಸೆಕ್ಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒಂದು ನ್ಯಾವಿಗೇಷನ್ ಬಾರನ್ನು ಏನು ಡಿಸೈನ್ ಮಾಡೋಣ. ಸೊ ಅದಕ್ಕೆ ನಾವು ಅನ್ಆರ್ಡರ್ಡ್ ಲಿಸ್ಟನ್ನು ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ಅನ್ಆರ್ಡರ್ಡ್ ಲಿಸ್ಟ್ ಒಳಗೆ ನಾನೊಂದು LI ಟ್ಯಾಗನ್ನು ಬರಿತೀನಿ. ಈ LI ಟ್ಯಾಗ್ ಒಳಗೆ ಆ್ಯಂಕರ್ ಟ್ಯಾಗನ್ನು ಹಾಕ್ತೀನಿ. ಓಕೆ, ಸೊ ಇಲ್ಲಿ ಯಾವುದೇ ಒಂದು ಲಿಂಕನ್ನು ಕೊಡಲ್ಲ, ಹ್ಯಾಶ್ ಅಂತ ಕೊಡ್ತೀನಿ. ಇದರ ಒಳಗೆ ನಾನು ಹೋಮ್ ಅಂತ ಬರಿತೀನಿ. ಓಕೆ, ಸೊ ಇದೇ ಥರ ಇದನ್ನು 2 ಸರಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಅಬೌಟ್ ಅಂತ ಬರಿತೀನಿ. ಓಕೆ, ಇಲ್ಲಿ ನಾನು ಕಾಂಟ್ಯಾಕ್ಟ್ ಅಂತ ಬರಿತೀನಿ. ಓಕೆ, ಸೊ ನಮ್ಮ ನ್ಯಾವಿಗೇಷನ್ ಬಾರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನೊಂದು div ಟ್ಯಾಗನ್ನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಒಂದು ಅಬೌಟ್ ಸೆಕ್ಷನನ್ನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಈ UL ಟ್ಯಾಗಿಗೆ ನಾನು ಐ ಡಿಯನ್ನು ಕೊಡಲಿಲ್ಲ. ಸೊ ಇಲ್ಲಿ ನಾನು ಐ ಡಿ ಮೇನ್ -nav ಅಂತ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಈ ಡಿವ್ವಿಗೆ ನಾನು ಐ ಡಿ ಅಬೌಟ್ ಅಂತ ಕೊಡ್ತೀನಿ. ಓಕೆ, ಸೊ ಈ ಡಿವ್ವಲ್ಲಿ ನಾನೊಂದು H3 ಟ್ಯಾಗನ್ನು ಯೂಸ್ ಮಾಡ್ತೀನಿ. ಓಕೆ, H3 ನಾನು ಅಬೌಟ್ ಅಂತ ಡಿಸ್ಪ್ಲೇ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನಾನೊಂದು ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೆ ಒಂದು ಡಮ್ಮಿ ಟೆಕ್ಸ್ಟನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಓಕೆ, ಸೊ ಇಲ್ಲಿ ನಾನು ಒಂದು ಡಮ್ಮಿ ಟೆಕ್ಸ್ಟನ್ನು ಪೇಸ್ಟ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ನಾನು ಒಂದು ಲಾಸ್ಟ್ ಡಿವ್ವನ್ನು ಕ್ರಿಯೇಟ್ ಮಾಡ್ತೀನಿ. ಡಿವ್. ಓಕೆ, ಸೊ ಈ ಡಿವ್ವಿಗೆ ನಾನು ಐ ಡಿ ಫೂಟರ್ ಅಂತ ಕೊಡ್ತೀನಿ. ಓಕೆ, ಐ ಡಿ ಫೂಟರ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಟ್ಯಾಗನ್ನು ಬರೆದು ಇಲ್ಲಿ ನಾನು ಕಾಪಿರೈಟ್ 2020 ಅಂತ ಬರಿತೀನಿ. ಓಕೆ, ಸೊ ಇಲ್ಲಿ ಸಿಂಪಲ್ ಆಗಿ ಒಂದು ವೆಬ್ ಪೇಜನ್ನು ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ ನಮಗೆ ಒಂದು ಹೆಡ್ಡರ್ ಇದೆ, ಒಂದು ನ್ಯಾವಿಗೇಷನ್ ಬಾರ್ ಇದೆ, ಒಂದು ಅಬೌಟ್ ಸೆಕ್ಷನ್ ಇದೆ, ಅದೇ ಥರ ಒಂದು ಫೂಟರ್ ಇದೆ. ಓಕೆ, ಸೊ ಯಾವುದೇ ರೀತಿಯ ಸ್ಟೈಲಿಂಗನ್ನು ಇಲ್ಲಿ ಕೊಡಲಿಲ್ಲ. ಓಕೆ, ಸೊ ಈಗ ನಾವು ಕ್ಲಾಸ್ ಹಾಗೂ ಐ ಡಿ ಆಟ್ರಿಬ್ಯೂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಈ ಕ್ಲಾಸ್ ಹಾಗೂ ಐ ಡಿ ಅನ್ನೋ ಆಟ್ರಿಬ್ಯೂಟನ್ನು ನಾವು ಒಂದು ವೆಬ್ಸೈಟಿಗೆ
ಇವಾಗ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀರಿ. ಆ ವೆಬ್ ಪೇಜಿಗೆ ನೀವು ಸ್ಟೈಲನ್ನು ಹಾಕಲಿಕ್ಕೆ CSS ಅನ್ನು ಯೂಸ್ ಮಾಡಿಕೊಂಡು ನೀವು ಸ್ಟೈಲನ್ನು ಮಾಡಲಿಕ್ಕೆ ನಾವು ಈ ID ಹಾಗೂ ಕ್ಲಾಸ್ ಆಟ್ರಿಬ್ಯೂಟನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇವಾಗ ನಿಮಗೆ ಒಂದು ಡೌಟ್ ಬಂದಿರ್ಬೋದು, ಸೊ ನಾವು ಯಾವಾಗ ಐಡಿಯನ್ನು ಯೂಸ್ ಮಾಡಬೇಕು, ಯಾವಾಗ ಕ್ಲಾಸನ್ನು ಯೂಸ್ ಮಾಡಬೇಕು ಅಂತ. ಸೊ ನಾವು ಐಡಿಯನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಸೊ ಐಡಿ ಅನ್ನೋದು ಒಂದು ಟ್ಯಾಗಿಗೆ ಯುನೀಕ್ ಐಡೆಂಟಿಟಿ ಕೊಡಲಿಕ್ಕೆ ನಾವು ಈ ಐಡಿಯನ್ನು ಆಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ. ಓಕೆ, ಸೊ ಹಾಗಿದ್ದಲ್ಲಿ ಈ ID ಯಾವತ್ತಿದ್ರೂ ಒಂದು ಪೇಜಲ್ಲಿ ನಾವು ಒಂದೇ ID ನೇಮನ್ನು ರಿಪೀಟ್ ಮಾಡೋ ಹಾಗಿಲ್ಲ. ಓಕೆ, ಸೊ ಇದು ಯುನೀಕ್ ಆಗಿರಬೇಕು. ಆದರೆ ಕ್ಲಾಸ್ ನೇಮ್ ಆ ಥರ ಅಲ್ಲ. ನೀವು ಕ್ಲಾಸಿನ ನೇಮ್ ನೀವು ಎಷ್ಟು ಬೇಕಾದರೂ ರಿಪೀಟ್ ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಸ್ಟೈಲನ್ನು ಕೊಡ್ತೀನಿ. ಓಕೆ ಓಕೆ ಇಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ CSS ಅನ್ನು ನಾವು CSS ಕಾನ್ಸೆಪ್ಟ್ಸ್ ಕಲಿಬೇಕಿದ್ರೆ ನಾವು ಡಿಟೇಲ್ ಆಗಿ ನೋಡೋಣ. ಓಕೆ, ಸೊ ನಾನು ಈ ಸ್ಟೈಲಿಂಗನ್ನು ನಾನಿವಾಗ ಇಲ್ಲಿ ಯೂಸ್ ಮಾಡ್ತೇನೆ. ಸೊ ಇಲ್ಲಿ ನಾನು ಕ್ಲಾಸ್ ಅಂತ ಕೊಟ್ಟು ಇಲ್ಲಿ ನಾವು ಕ್ಲಾಸ್ ನೇಮ್ ಕಾರ್ಡ್ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಾನು ಕಾರ್ಡ್ ಅಂತ ಯೂಸ್ ಮಾಡ್ತೀನಿ. ಓಕೆ, ಸೊ ಇವಾಗ ನೀವು ನೋಡಿದರೆ ಇಲ್ಲಿ ಒಂದು ಚಿಕ್ಕದಾಗಿ ಸ್ಟೈಲಿಂಗ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನಿಮಗೆ ಒಂದೇ ಟೈಪಿನ ಸ್ಟೈಲ್ ನಿಮ್ಮ ಸೆಕ್ಷನ್ ಬೇರೆ ಸೆಕ್ಷನಿಗೂ ಕೊಡಬೇಕು ಅಂದರೆ ನೀವು ಈ ಕ್ಲಾಸನ್ನು ನೀವು ಬೇರೆ ಸೆಕ್ಷನಿಗೆ ಕೂಡ ಕೊಡ್ಬೋದು. ಓಕೆ, ಸೊ ಈ ಥರ ನೀವು ಯಾವುದೇ ಸೆಕ್ಷನಿಗೂ ಕೂಡ ಸೇಮ್ ಕ್ಲಾಸ್ ನೇಮ್ ಕೊಡ್ಬೋದು. ಓಕೆ, ಸೊ ಈ ಥರ ಡಿಸ್ಪ್ಲೇ ಆಗುತ್ತೆ. ಓಕೆ, ಈ ID ಅನ್ನೋದು ನಾವು ಒಂದು ಪೇಜಲ್ಲಿ ರಿಪೀಟ್ ಮಾಡೋ ಹಾಗಿಲ್ಲ, ಆದರೆ ಈ ಕ್ಲಾಸ್ ನೇಮನ್ನು ನಾವು ರಿಪೀಟ್ ಮಾಡ್ಬೋದು. ಓಕೆ, ಸೊ ನಾರ್ಮಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವರು ಈ ID ಅನ್ನೋ ಆಟ್ರಿಬ್ಯೂಟನ್ನು ಯೂಸೇ ಮಾಡಲ್ಲ, ಬರೀ ಕ್ಲಾಸ್ ಆಟ್ರಿಬ್ಯೂಟನ್ನು ಯೂಸ್ ಮಾಡ್ತಾರೆ. ಸೊ ಆ ಥರ ಕೂಡ ಕೊಡ್ಬೋದು. ಸೊ ನೀವು ಈ ಐಡಿಯನ್ನು ಯೂಸ್ ಮಾಡ್ತಿದ್ದೀರಿ ಅಂದರೆ ಒಂದು ಪೇಜಲ್ಲಿ ID ಯಾವತ್ತಿದ್ರೂ ಯುನೀಕ್ ಆಗಿರಬೇಕು. ಓಕೆ, ಸೊ ಈ ಥರ ನಾವು ID ಹಾಗೂ ಕ್ಲಾಸನ್ನು ಯೂಸ್ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ನಾವು div ಹಾಗೂ ಸ್ಪ್ಯಾನ್ ಟ್ಯಾಗ್ ಅನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಈ div ಟ್ಯಾಗನ್ನು ನಾವು ಬ್ಲಾಕ್ ಲೆವೆಲ್ ಎಲಿಮೆಂಟ್ ಅಂತ ಹೇಳ್ತೀವಿ. ಓಕೆ, ಸ್ಪ್ಯಾನ್ ಅನ್ನು ನಾವು ಇನ್ಲೈನ್ ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಬ್ಲಾಕ್ ಲೆವೆಲ್ ಎಲಿಮೆಂಟ್ ಹಾಗೂ ಇನ್ಲೈನ್ ಎಲಿಮೆಂಟ್ಗಳ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಇಲ್ಲಿ ನಾನು ಒಂದು ಎನ್ಹ್ಯಾನ್ಸ್ ಅನ್ನೋ ಒಂದು ಕ್ಲಾಸಿಗೆ ಸ್ಟೈಲನ್ನು ಬರಿತಿದ್ದೀನಿ. ಎನ್ಹ್ಯಾನ್ಸ್. ಓಕೆ, ಇಲ್ಲಿ ನಾನು ಕಲರ್ ಎಲ್ಲೋ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕಲರ್ ನಾನು ಬ್ಲ್ಯಾಕ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ನಾನು ಈ ಪ್ಯಾರಾಗ್ರಾಫ್ ಒಳಗೆ ಒಂದು div ಟ್ಯಾಗನ್ನು ಬರಿತೀನಿ. ಓಕೆ, div. ಈ divಗೆ ನಾನು ಒಂದು ಕ್ಲಾಸನ್ನು ಬರಿತೀನಿ. ಆ ಕ್ಲಾಸ್ ನೇಮ್ ಎನ್ಹ್ಯಾನ್ಸ್ ಅಂತ ಕೊಡ್ತೀನಿ. ಓಕೆ, ಈ ಎಂಡ್ ಟ್ಯಾಗನ್ನು ನಾನು ಇಲ್ಲಿ ಹಾಕ್ತೀನಿ. ಓಕೆ, ಸೊ ನೀವು ಇವಾಗ ನೋಡಿದರೆ div ಟ್ಯಾಗ್ ಬ್ಲಾಕ್ ಲೆವೆಲ್ ಎಲಿಮೆಂಟ್ ಆದ ಕಾರಣ ನಿಮಗೆ ಇಲ್ಲಿ ಹೊಸ ಲೈನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇದು ಹೈಲೈಟ್ ಆದಂತಹ ಟೆಕ್ಸ್ಟ್ ನಿಮಗೆ ಹೊಸ ಲೈನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅದೇ ಥರ ನೀವು ಇದನ್ನು ಸ್ಪ್ಯಾನ್ ಟ್ಯಾಗಲ್ಲಿ ಬರೆದ್ರೆ, ಓಕೆ, ಇಲ್ಲಿ ಸ್ಪ್ಯಾನ್ ಟ್ಯಾಗಲ್ಲಿ ಬರೆದಾಗ ನೀವು ನೋಡ್ಬೋದು ಇದು
ನೆಕ್ಸ್ಟ್ ಲೈನಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ, ಇದು ಕಂಟಿನ್ಯೂ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನೀವು ಈ ಟ್ಯಾಗನ್ನು ಇಲ್ಲಿ ಕೂಡ ಕೊಡ್ಬೋದು. ಓಕೆ, ಸೊ ಈ ಎಂಡ್ ಟ್ಯಾಗನ್ನು ಡಿಲೀಟ್ ಮಾಡ್ತೀನಿ. ಸೊ ಇವಾಗ ನೋಡಿದರೆ ನಿಮಗೆ ಇದು ನೆಕ್ಸ್ಟ್ ಲೈನಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ, ನಿಮಗೆ ಇಲ್ಲೇ ನಿಮಗೆ ಹೈಲೈಟ್ ಆಗ್ತಾ ಇದೆ. ಸೊ ನಿಮಗೆ ಒಂದು ಪ್ಯಾರಾಗ್ರಾಫಲ್ಲಿ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಹೈಲೈಟ್ ಆಗಬೇಕು ಅಂದರೆ ನೀವು ಈ ಸ್ಪ್ಯಾನ್ ಟ್ಯಾಗನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಈ ಥರ ನಾವು ಡಿವ್ ಹಾಗೂ ಸ್ಪ್ಯಾನ್ ಟ್ಯಾಗನ್ನು ಯೂಸ್ ಮಾಡುವಂಥದ್ದು. ಅದೇ ಥರ ಕ್ಲಾಸಸ್ ಹಾಗೂ ID ಆಟ್ರಿಬ್ಯೂಟನ್ನು ಯೂಸ್ ಮಾಡುವಂಥದ್ದು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ HTML5 ಇಂಟ್ರಡ್ಯೂಸ್ ಆದಂತಹ ಕೆಲವೊಂದು ಸಿಮ್ಯಾಟಿಕ್ ಟ್ಯಾಗ್ಸ್ಗಳ ಬಗ್ಗೆ ಡಿಟೇಲ್ ಆಗಿ ಕಲಿಯೋಣ.